ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಕ್ಕೆ ಬರೀ 4 ದಿನ ಬಾಕಿ ಇದೆ. ಆದ್ರೆ ಟಾಕ್ಸಿಕ್ ಸಿನಿಮಾ ಆಲ್ರೆಡಿ ಬಾಕ್ಸ್ ಆಫೀಸ್ ನಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಇಂದ 20 ಕೋಟಿಕ್ಕಿಂತ ಜಾಸ್ತಿ ಕಲೆಕ್ಷನ್ ನ ಮಾಡಿದೆ. ಇದು ಪುಷ್ಪ 2 ಹಿಡ್ಕೊಂಡಿರೋ 294 ಕೋಟಿ ಆಲ್ ಟೈಮ್ ರೆಕಾರ್ಡ್ ನ ಬ್ರೇಕ್ ಮಾಡುತ್ತಾ ಇದ್ದಾರೆ ಫಸ್ಟ್ ಡೇ ಅಲ್ಲಿ. ಇಲ್ಲ ಇದು ಬರೀ ಹೈಪ್ ಮಾತ್ರನಾ? ಇದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಟಾಕ್ಸಿಕ್ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಕಲೆಕ್ಷನ್ ಬಗ್ಗೆ ಇವಾಗ ನೋಡೋಣ. ಬರೀ ಕನ್ನಡದಿಂದ 13 ಕೋಟಿ ಕಲೆಕ್ಷನ್ ಆಲ್ರೆಡಿ ಮಾಡಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಟೋಟಲ್ ಆಗಿ ಅಡ್ವಾನ್ಸ್ ಬುಕಿಂಗ್ ಕಲೆಕ್ಷನ್ ಇಂದಾನೆ 27.44 ಕೋಟಿ ಕಲೆಕ್ಷನ್ ಮಾಡಿದೆ. ಅಂದ್ರೆ ವಿತ್ ಬ್ಲಾಕ್ ಸೀಟ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೆ, ನೀವು ನೋಡಬಹುದು. ಜೊತೆಗೆ 4,64,000 ಟಿಕೆಟ್ ಕೂಡ ಸೇಲ್ ಆಗಿದೆ. ಇದು ಒನ್ ಆಫ್ ದಿ ಹೈಯೆಸ್ಟ್ ಟಿಕೆಟ್ ಸೋಲ್ಡ್ ಇನ್ ಇಂಡಿಯನ್ ಸಿನಿಮಾ ಅಂತಾನು ಹೇಳ್ಬೋದು. ಟಾಕ್ಸಿಕ್ ಸಿನಿಮಾ ಬಾಕ್ಸ್ ಆಫೀಸ್ ನ ಫಸ್ಟ್ ಡೇ ಕಲೆಕ್ಷನ್ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಬರ್ಬೇಕು ಅಂದ್ರೆ ಪುಷ್ಪ 2, ಧುರಂಧರ್, RRR ಈ 3 ಸಿನಿಮಾಗಳನ್ನ ಬೀಟ್ ಮಾಡಬೇಕು ಟಾಪ್ 3 ಅಲ್ಲಿ ಬರ್ಬೇಕು ಅಂದ್ರೆ. ಯಾಕಪ್ಪ ಅಂದ್ರೆ ಪುಷ್ಪ 2 ಫಸ್ಟ್ ಡೇ ಅಲ್ಲಿ 294 ಕೋಟಿ ಕಲೆಕ್ಷನ್ ಮಾಡಿತ್ತು. ಧುರಂಧರ್ ಪಾರ್ಟ್ 2 240 ಕೋಟಿ ಕಲೆಕ್ಷನ್ ಮಾಡಿತ್ತು. ಹಾಗೆ RRR 223.5 ಅಂದ್ರೆ 224 ಕೋಟಿ ಕಲೆಕ್ಷನ್ ಮಾಡಿತ್ತು. ಈಗ ಟಾಕ್ಸಿಕ್ ಸಿನಿಮಾ ಟಾಪ್ ಅಲ್ಲಿ ಬರ್ಬೇಕು ಅಂದ್ರೆ ಅಟ್ಲೀಸ್ಟ್ 295 ಕೋಟಿ ಫಸ್ಟ್ ಡೇ ಅಲ್ಲಿ ಕಲೆಕ್ಷನ್ ಮಾಡಲೇಬೇಕು. ಹಾಗೆ KGF ಚಾಪ್ಟರ್ 2 ಕ್ರಾಸ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 166 ಕೋಟಿ ಕಲೆಕ್ಷನ್ ಮಾಡಬೇಕು. ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾ ಲಾಂಗ್ ಟೈಮ್ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಹಿಂದಿ ಬೆಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಿಂದಿ ಬೆಲ್ಟ್ ಅಲ್ಲಿ ಇವಾಗ ಟಾಪ್ 3 ಅಲ್ಲಿ ರೆಕಾರ್ಡ್ ಇರುವಂತ ಓಪನಿಂಗ್ ಡೇಸ್ ಅಲ್ಲಿ ರೆಕಾರ್ಡ್ ಇರುವಂತ 3 ಸಿನಿಮಾ ಯಾವ್ದಪ್ಪ ಅಂದ್ರೆ ಅದು ಧುರಂಧರ್ ದಿ ರಿವೆಂಜ್. ಅದು 128 ಕೋಟಿ ನೆಟ್ ಕಲೆಕ್ಷನ್ ಮಾಡಿತ್ತು ಫಸ್ಟ್ ಡೇ ಅಲ್ಲಿ. ಆಮೇಲೆ ಅದು ಸೆಕೆಂಡ್ ಲೀಸ್ಟ್ ಅಲ್ಲಿ ಇರೋದು ಪುಷ್ಪ 2 ಹಿಂದಿ ಬೆಲ್ಟ್ ಅಲ್ಲಿ ಅದು ಫಸ್ಟ್ ಡೇ 72 ಕೋಟಿ ನೆಟ್ ಕಲೆಕ್ಷನ್ ಮಾಡಿತ್ತು. ಥರ್ಡ್ ಅಲ್ಲಿ ನಮ್ಮ ಯಶ್ ಅವ್ರದ್ದು KGF ಚಾಪ್ಟರ್ 2 ಇದೆ, ಅದು 54 ಕೋಟಿ. ಆದ್ರೆ ಇಲ್ಲಿ ಎಲ್ಲಾ ಸಿನಿಮಾ ನೀವು ನೋಡಿದ್ರೆ ಇವೆಲ್ಲವೂ ಸೀಕ್ವೆಲ್ ಗಳು. ಟಾಕ್ಸಿಕ್ ಸ್ಟ್ಯಾಂಡ್ ಅಲೋನ್ ಸಿನಿಮಾ ಇರೋದ್ರಿಂದ ಇದು ಜಸ್ಟ್ ಓಪನಿಂಗ್ ಡೇಲಿ ನನ್ನ ಪ್ರಕಾರ 45ರಿಂದ 50 ಕೋಟಿ ಕಲೆಕ್ಷನ್ ಮಾಡುತ್ತೆ. ಬಟ್ ನಾನ್ ಸೀಕ್ವೆಲ್ ಸಿನಿಮಾಗೆ ಇದು ಹೈಯೆಸ್ಟ್ ಓಪನಿಂಗ್ ಕೂಡ ಆಗುತ್ತೆ. ಬಟ್ ಟಾಕ್ಸಿಕ್ ಏನಾದ್ರೂ 45ರಿಂದ 50 ಕೋಟಿ ರೇಂಜಿಗೆ ಓಪನಿಂಗ್ ಆದ್ರೆ ಅದು ಒಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾಗೆ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂತ ಸಿನಿಮಾ ಕೂಡ ಆಗುತ್ತೆ. ಟಾಕ್ಸಿಕ್ ಸಿನಿಮಾದ ಬಜೆಟ್ 500ರಿಂದ 600 ಕೋಟಿ ಅಂತ ವಿಕಿಪೀಡಿಯಾದಲ್ಲಿ ತೋರಿಸುತ್ತೆ. ಆದ್ರೆ ಅದರ ಆಕ್ಚುಯಲ್ ಬಜೆಟ್ 800 ಕೋಟಿಗಿಂತ ಜಾಸ್ತಿ ಇದೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ಬಟ್ 800 ಕೋಟಿ ಬಜೆಟ್ ಅಲ್ಲಿ ಮಾಡಿರುವಂತ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ನ ಫಸ್ಟ್ ಡೇ ಅಲ್ಲಿ ಎಲ್ಲಾ ರೆಕಾರ್ಡ್ಸ್ ನ ಮುರಿಲೇಬೇಕು. ಯಾಕಪ್ಪ ಅಂದ್ರೆ ಈ ಹಿಂದೆ ಬಂದಿರುವಂತ ಇಂಡಿಯನ್ ಸಿನಿಮಾದಲ್ಲಿ ಹೈಯೆಸ್ಟ್ ಬಜೆಟ್ ಸಿನಿಮಾ ಅಂದ್ರೆ ಅದು ಟಾಕ್ಸಿಕ್. ಸೊ ಫಸ್ಟ್ ಆಫ್ ಆಲ್ ಇವ್ರದ್ದು ಹಿಂದಿ ಬೆಲ್ಟ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಯಾಕಪ್ಪ ಅಂದ್ರೆ ಹಿಂದಿ ಬೆಲ್ಟ್ ಅಲ್ಲಿ ನಾವು ಗೆದ್ಬಿಟ್ರೆ ನಾವು ಆಲ್ಮೋಸ್ಟ್ ಇಂಡಿಯಾದ ಎಲ್ಲಾ ಭಾಗದಲ್ಲಿ ಕಲೆಕ್ಷನ್ ಲೆವೆಲ್ ಅಲ್ಲಿ ಟಾಪ್ ಅಲ್ಲಿ ಇರಬಹುದು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಟಾಕ್ಸಿಕ್ ಸಿನಿಮಾ ರೆಕಾರ್ಡ್ಸ್ ನ ಎಲ್ಲ ಬ್ರೇಕ್ ಮಾಡುತ್ತೆ, ಹೊಸ ರೆಕಾರ್ಡ್ಸ್ ನ ಹುಟ್ಟಾಕುತ್ತೆ ಸ್ಟ್ಯಾಂಡ್ ಅಲೋನ್ ಸಿನಿಮಾ ಆಗಿ. ಆದ್ರೆ ಸೀಕ್ವೆಲ್ ಗಳಾದಂತ ಪುಷ್ಪ 2, ಧುರಂಧರ್ 2, KGF ಚಾಪ್ಟರ್ 2 ಈ ಸಿನಿಮಾಗಳ ರೆಕಾರ್ಡ್ಸ್ ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಪ್ಪ ಅಂದ್ರೆ ಇವೆಲ್ಲವೂ ಸೀಕ್ವೆಲ್ ಗಳಾಗಿದ್ರಿಂದ ಅದಕ್ಕೆ ಜಾಸ್ತಿ ಹೈಪ್ ಇತ್ತು, ಹಾಗೆ ಜಾಸ್ತಿ ಓಪನಿಂಗ್ಸ್ ನ ತಗೊಂತು. ಆದ್ರೆ ಟಾಕ್ಸಿಕ್ ಸಿನಿಮಾ ಸ್ಟ್ಯಾಂಡ್ ಅಲೋನ್ ಸಿನಿಮಾ ಆಗಿದ್ರಿಂದ ಅದ್ರದ್ದೇ ಆದಂತ ಹೊಸ ರೆಕಾರ್ಡ್ಸ್ ನ ಹುಟ್ಟಾಕ್ಬಹುದು. ಹಾಗೆ ಲೈಫ್ ಟೈಮ್ ಕಲೆಕ್ಷನ್ ಅಲ್ಲಿ ಈ ಎಲ್ಲಾ ಸಿನಿಮಾಗಳ ರೆಕಾರ್ಡ್ಸ್ ನ ಬ್ರೇಕ್ ಮಾಡಬಹುದು. ಆದ್ರೆ ನಾನು ಹೇಳ್ತಿರೋದು ಜಸ್ಟ್ ಓಪನಿಂಗ್ ಮಾತ್ರ ಬ್ರೇಕ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಹಾಗೆ ಈ ಸಿನಿಮಾದ ಪ್ರಮೋಷನ್ಸ್ ಕೂಡ ಆ ಲೆವೆಲಿಗೆ ಮಾಡಿಲ್ಲ, ಹಿಂದಿಯಲ್ಲಿ ಮಾಡಿಲ್ಲ. ಅವ್ರ ಜೊತೆಗೆ ಇಂಗ್ಲಿಷ್ ಅಲ್ಲಿ ಶೂಟಿಂಗ್ ಕೂಡ ಮಾಡಿದ್ದಾರೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಅಷ್ಟು ಪ್ರಮೋಷನ್ಸ್ ನ ಅವರು ಮಾಡಿಲ್ಲ. ಸೊ ಮುಂದೆ ನೋಡ್ಬೇಕು. ಬಟ್ ಲೈಫ್ ಟೈಮ್ ಕಲೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರೆಕಾರ್ಡ್ಸ್ ನ ಬ್ರೇಕ್ ಮಾಡೋ ಚಾನ್ಸಸ್ ಟಾಕ್ಸಿಕ್ ಸಿನಿಮಾಕ್ಕೆ ಜಾಸ್ತಿ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾದ ಟಾಕ್ಸ್ ಹೇಗಿರುತ್ತೆ, ಹಾಗೆ ನಾವು ಸಿನಿಮಾ ನೋಡಿ ರಿವ್ಯೂ ಕೂಡ ಮಾಡ್ತೀವಿ. ಸಿನಿಮಾ ಹೇಗಿರುತ್ತೆ ನೋಡೋಣ. ಕಲೆಕ್ಷನ್ಸ್ ಬಂದಾಗ ಅದ್ರ ಬಗ್ಗೆನೂ ನಾನು ಆಕ್ಚುಯಲ್ ರಿಪೋರ್ಟ್ಸ್ನ ಕೊಡ್ತೀನಿ. ಥ್ಯಾಂಕ್ ಯು.